ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಏನಪ್ಪ ಅಂದರೆ ಒಂದು ವಿಷಯ, ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ಆತ್ಮವಿಶ್ವಾಸ ಅಂದರೆ ಏನು? ಆತ್ಮವಿಶ್ವಾಸ ನಮ್ಮಿಂದ ಬರ್ತದೆಯೋ ಇಲ್ಲ ಮತ್ತೊಬ್ಬರಿಂದ ಬರ್ತದೆಯೋ? ಈ ಆತ್ಮವಿಶ್ವಾಸ ಅನ್ನೋದು ನಮ್ಮಲ್ಲಿರುವಂಥ ಒಂದು ಶಕ್ತಿ. ಇದು ಯಾರೋ ಹೇಳ್ತಾರೋ ಅಂತ ಬರೋದಿಲ್ಲ, ನಮಗೆ ನಾವೇ ತೆಗೆದುಕೊಳ್ಳುವಂಥದ್ದು. ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತದೆ. ಏನಪ್ಪ, ನಮ್ಮ ಪಕ್ಕದಲ್ಲಿರೋ ಸ್ನೇಹಿತರು ಅಥವಾ ನಮ್ಮ ಪಕ್ಕದಲ್ಲಿರೋ ಮನೆ ಮುಂದೆ ಇರುವಂತಹ ಜನರು ಏನು ಅಂತಾರೋ, ನಾವೇನಾದರೂ ಮುಂದೆ ಹೊಂಟ್ರೆ ಅಥವಾ ನಾವು ಏನಾದರೂ ಕೆಲಸ ಮಾಡ್ತಾ ಇದ್ದರೆ, ಇವನ ಕೈಯಿಂದ ಅದು ಆಗಲ್ಲ, ಇದು ಇವನ ಕೈಯಿಂದ ಮಾಡಲು ಸಾಧ್ಯವೇ ಇಲ್ಲ, ಇವನಿಗೆ ಅದು ಮಾಡೋಕ್ಕಾಗಲ್ಲ ಮತ್ತು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಅರ್ಧ ನಮ್ಮ ಆತ್ಮವಿಶ್ವಾಸ ಹೋಯಿತು. ಮತ್ತೆ ಈಗಿನ ಒಂದು ಮನಸ್ಥಿತಿ ಹೇಗಿದೆ ಅಂದರೆ, ನನಗೆ ಅದಕ್ಕೆ ಕೆಲಸ ಆಗ್ಬೇಕಂದ್ರೆ ಅದು ಟೇಬಲ್ ಮೇಲೆ ಇದ್ದು ಹಾಗೆ ಬಂದೇ ಬಿಡಬೇಕು, ಇಟ್ಟಿದ್ದ ಹಾಗೆ ಆಗಲೇಬೇಕು. ಈಗಿನ ಒಂದು ಜನರೇಷನ್ ಅಂದ್ರೆ ಅವರ ಒಂದು ಮನಸ್ಥಿತಿ ಆಗಿದೆ. ತಾಳ್ಮೆ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಹಾಗಾಗಿಯೇ ತಾಳ್ಮೆಯನ್ನು ಭೂಮಿ ತಾಯಿಗೊಳಿಸಿದ್ದಾರೆ. ತಾಯಿ ಎಷ್ಟೇ ನೋವು ಪಟ್ಟರೂ ಕೂಡ ತನ್ನ ತಾಳ್ಮೆಯಿಂದನೇ ತನ್ನ ಮಕ್ಕಳಿಗೆ ತನ್ನ ನೋವನ್ನು ಒಳಗಿಟ್ಕೊಂಡು ಅವಳು ಮಾತ್ರ ನಗುತ್ತಾ ಹೇಳ್ತಾಳೆ, ಮಗ ಊಟ ಮಾಡ್ದ, ಆರಾಮಿದೆಯಾ, ಚೆನ್ನಾಗಿದೆಯಾ ಅಂತ. ಆದರೆ ನಾವು ಅವಸರ ಅಂದರೆ ದಡ ಆಗಬೇಕು. ಏನೇ ಒಂದಾದ್ರೂ ಅವ್ರು ನೋಡೋದಿಲ್ಲ. ನಾವು ಊಟ ಮಾಡ್ಬೇಕಾ, ದಡ ಊಟ ಮಾಡೋದು, ಓದಬೇಕಾ ಬಿಡೋದನ್ನು, ನನಗೆ ಬರೆಯೋದು ಒತ್ತಡ. ಈ ನಮ್ಮ ಮೇಲೆ ನಾವು ಕಾನ್ಫಿಡೆನ್ಸ್ ಕಳ್ಕೊಂಡ್ವಿ ಅಂತ ಅಂದರೆ, ನಾವು ಏನೇ ಮಾಡಿದರೂ ಕೂಡ ಅದು ನೀರಲ್ಲಿ ಹುಣಸೆಯನ್ನು ತೊಳೆದ ಹಾಗೆ. ನಮ್ಮ ಒಂದು ಶಕ್ತಿ ನಿಂತಿರುವುದೇ ತಾಳ್ಮೆಯ ಮೂಲಕ. ನಾವು ಏನೇ ಮಾಡಿದರೂ ಕೂಡ ಅಲ್ಲಿ 101 ಸಾರಿ ಯೋಚನೆ ಮಾಡ್ತೀವಿ. ಹಾಗೆ ಒಂದು ಸಾರಿ ನಾವು ಕೆಲಸ ಯಾವುದಾದ್ರೂ ಮಾಡಬೇಕಂದ್ರೆ ತಾಳ್ಮೆಯಿಂದ ಮಾಡಬೇಕು. ನಮ್ಮ ಕೈಯಿಂದ ಅದು ಆಗುತ್ತೋ ಬಿಡುತ್ತೋ ನೆಕ್ಸ್ಟ್, ಬೇಡ, ನಮ್ಮ ಕೈಲಿ ಆಗುತ್ತೋ ಅನ್ನೋದು ಬೇರೆಯವ್ರು ನಮಗೆ ಅದನ್ನು ಹೇಳಬಾರ್ದು, ಬೇರೆಯವ್ರು ಕೂಡ ಅದು ಆಗಲ್ಲ ಅಂತಲೂ ಹೇಳಬಾರ್ದು. ನಮ್ಮಿಂದ ಆಗುತ್ತಾ, ಮಾಡೋಣ. ಆಗುವುದಿಲ್ವಾ, ಅಟ್ಲೀಸ್ಟ್ ಟ್ರೈ ಮಾಡೋಣ. ಎಲ್ಲರೂ ಇಲ್ಲಿ ಬಂದಿರೋದು ಒಂದು ಸಾಧನೆ ಮಾಡೋದಕ್ಕೆ. ಸಾಧನೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ತಾಳ್ಮೆ, ಕಠಿಣ ಪರಿಶ್ರಮ ಬೇಕೇ ಬೇಕು. ಈಗಿನ ಕಾಲದಲ್ಲಿ ಸ್ಮಾರ್ಟ್ ವರ್ಕ್ ಉಪಯೋಗಿಸ್ತಾರೆ. ಜಲ್ದಿ ಆಗಬೇಕು, ಅದು ಆಗಲೇಬೇಕು, ಆಗಲಿಲ್ಲ ಆತ್ಮಹತ್ಯೆ ಮಾಡ್ಕೊಳೋದು, ನೇಣು ಹಾಕ್ಕೊಂಬಿಡೋದು. ಈಗ ಗುರುಗಳು ಏನೇ ಅಂದರು ಅದಕ್ಕೂ ಆತ್ಮಹತ್ಯೆ. ಕಾನ್ಫಿಡೆನ್ಸ್ ಹೋಯ್ತು. ನನಗೆ ಸರ್ ಹಿಂಗಂದರು, ನನಗೆ ಬೈದರು, ನೀನು ಮಾಡ್ತಾ ಇಲ್ಲ, ನಿನಗೆ ಆಗ್ತಾ ಇಲ್ಲ, ಅದಕ್ಕೂ ನೀನು ಹಾಕಿಕೊಂಡು ಬಿಡೋದು. ಇವೆಲ್ಲ ಬೇಡ. ಆಗಿನ ಕಾಲದಲ್ಲಿ ದಂಡಂ ದಶಗುಣಂ ಇತ್ತು. ಒಬ್ರು ಹೇಳ್ತಾರೆ, ಹಣೆ ಬರದಲ್ಲಿ ಬರ್ದಂಗೆ ಆಗುತ್ತೆ, ನಾವ್ಯಾಕೆ ಪ್ರಯತ್ನ ಪಡೋದು ಅಂತ. ಹಾಗಾದರೆ ಹಣೆ ಬರದಲ್ಲಿ ನೀನು ಪ್ರಯತ್ನ ಪಟ್ಟರೆ ಸಿಗುತ್ತೆ ಅಂತ ಬರೆದಿದ್ರೆ, ನೀ ಪ್ರಯತ್ನನ ಮಾಡದೇ ಇದ್ರೆ, ಪ್ರಯತ್ನ ಪಟ್ಟರೆ ಮಾತ್ರ ಸಿಗುತ್ತೆ. ನೀ ಪ್ರಯತ್ನ ಪಡಲಿಲ್ಲಂಗೆ ನನಗೆ ಬೇಕು ಅಂದರೆ ಅದು ಸಿಗಲ್ಲ. ಎಲ್ಲರೂ ಆತ್ಮವಿಶ್ವಾಸ ಅನ್ನೋದು ಹುಟ್ಟಿನಿಂದ ಬರೋದಂಥದ್ದಲ್ಲ, ಯಾರೋ ಹೇಳಿದರೂ ಕೂಡ ಬರೋದಲ್ಲ, ಅದು ನಮ್ಮ ಒಳಗಿಂದನೇ ಬರೋದು. ನಾವು ಅದನ್ನು ತಿಳ್ಕೊಬೇಕು. ಮೊದಲು ಅರ್ಥ ಮಾಡ್ಕೊಳೋ ಶಕ್ತಿ ಬೇಕು. ಅರ್ಥ ಮಾಡ್ಕೊಳ್ಳಾರ್ದೆ ಒಬ್ರು ಏನೋ ಹೇಳ್ತಾರೆ ಅಂದು ಅದನ್ನು ಕೇಳೋ ಒಂದು ಶಕ್ತಿನೂ ಇಲ್ಲ, ತಾಳ್ಮೆನೂ ಇಲ್ಲ ಅಂದರೆ ನಾವು ಮಾಡುವಂಥ ಕೆಲಸಗಳು ಶೂನ್ಯ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ತಾಳ್ಮೆ ಇರುತ್ತದೆ. ಯಾಕಪ್ಪ ಇವರು ತಾಳ್ಮೆ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಬರೀ ತಾಳ್ಮೆಯದ್ದೇ ಹೇಳ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೋದು.
ಈಗಿನ ಒಂದು ಮನಸ್ಥಿತಿ, ಈಗಿನ ಒಂದು ಸಮಾಜದಲ್ಲಿ ಇರುವಂಥದ್ದೇ ಅದು. ಏನಾದರೂ ಒಂದು ಹೇಳ್ತಾ ಇದ್ದೀವಿ ಅಂದ್ರೆ ಕೇಳಿಸಿಕೊಳ್ಳುವ ತಾಳ್ಮೆ ಯಾರಿಗೂ ಇಲ್ಲ. ಯಾರಾದರೂ ಏನೋ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಅಂದರೆ ಅದೂ ಇಲ್ಲ. ನಾವು ಇದುವರೆಗೂ ಹೇಳಿದ್ವಲ್ಲ ತಾಳ್ಮೆಯ ಬಗ್ಗೆ. ಈಗಿನ ಜನರೇಷನ್ನಲ್ಲಿ ಎಲ್ಲ ಕೆಲಸಗಳು ಬೇಗ ಆಗಬೇಕು, ಬೇಗ ನಾವೆಲ್ಲ ಎಲ್ಲರ ಹಾಗೆ ಮುಂದುವರಿಯಬೇಕು, ಒಟ್ಟು ಬೇಗ ಬೇಗ. ಈಗ ಬೇಗ ಬೇಗ ಅಂದು ಕೂಡ ನಾವು ತಾಳ್ಮೆಯನ್ನು ಕೆಡಿಸ್ಕೊಳ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ತಾಳ್ಮೆ ಅನ್ನೋದು ಒಂದು ಶಕ್ತಿ ಇದ್ದಾಗ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡವನು ಮುಂದೆ ಗೆಲ್ಲುತ್ತಾನೆ. ತಾಳ್ಮೆ ಇದ್ದವನು ಒಬ್ಬನೇ ಇದ್ರೂ ಕೂಡ ಗೆಲ್ಲುತ್ತಾನೆ. ತಾಳ್ಮೆ ಇಲ್ಲದವನು ಎಲ್ಲರ ಜೊತೆ ಇದ್ರೂ ಕೂಡ ಸೋಲುತ್ತಾನೆ. ಹೀಗಾಗಿ ಎಲ್ಲರೂ ಒಂದೇ ರೀತಿ, ಒಂದೇ ಒಂದು ಗುರಿಯ ಕಡೆ ಅಲೆಸಿಕೊಳ್ತಾ ಪ್ರತಿಯೊಬ್ಬರೂ ಕೂಡ ಒಂದು ವ್ಯವಸ್ಥಿತವಾದ ಹಾದಿಯಲ್ಲಿ ನಡೆಯೋಣ, ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳುತ್ತಾ, ಇದೇ ತರಹದ ಒಂದು ಹೊಸ ಹೊಸ ವಿಷಯಗಳು ಮತ್ತು ಒಂದು ವಿಷಯಗಳಿಗೆ ಬೇಕಾದಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಮತ್ತು ಅವುಗಳ ಒಂದು ಮಾಹಿತಿ ಬೇಕಾದಲ್ಲಿ ಕನ್ನಡ 49 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬೇರೆ ಒಂದು ವಿಷಯದಲ್ಲಿ ನಾವು ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು.